ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಸ್ತೆ ಬದಿಯಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟ. ನಾರಾಯಣಸ್ವಾಮಿ ಎಂಬಾತನಿಂದ ಬೀದಿಯಲ್ಲಿ ಮದ್ಯ ಮಾರಾಟ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕೋರಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಸ್ತೆ ಬದಿಯಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ. ನಾರಾಯಣಸ್ವಾಮಿ ಎಂಬಾತನಿಂದ ಬೀದಿಯಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕೋರಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಸ್ತೆ ಬದಿಯಲ್ಲಿ ಚೀಲದಲ್ಲಿ ಮದ್ಯದ ಬಾಟಲಿಯನ್ನ ಮುಚ್ಚಿಟ್ಟು ಮಾರಾಟವನ್ನ ಮಾಡ್ತಾ ಇದ್ದಾರೆ. ಯಾರು ಯಾವಾಗ ಬಂದು ಕೇಳಿದ್ರೂ ಕೂಡ ಈತನ ಬಳಿ ಮದ್ಯ ಸಿಗುತ್ತೆ. ಹುಡುಕರ ಹಾವಳಿಯಿಂದ ಅಲ್ಲಿನ ಗ್ರಾಮಸ್ಥರು ಈಗ ಬೇಸತ್ತು ಹೋಗಿದ್ದಾರೆ. ಮದ್ಯ ಮಾರಾಟ ತಡೆಗೆ ಅಬಕಾರಿ ಇಲಾಖೆಗೆ ದೂರು ನೀಡಿದ ಗ್ರಾಮಸ್ಥರು ಇನ್ನು ನಾರಾಯಣಸ್ವಾಮಿ ನಿವಾಸದ ಮೇಲೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮಾಲೂರು ಅಬಕಾರಿ ಇಲಾಖೆ ಅಧಿಕಾರಿ ಗೋಪಾಲ್ ನಾಗರಾಜ್ ನೇತೃತ್ವದಲ್ಲಿ ದಾಳಿಯಾಗಿದೆ. ಇನ್ನು ಗ್ರಾಮಸ್ಥರ ದೂರಿನ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ ನಾರಾಯಣಸ್ವಾಮಿ ಮತ್ತು ಅವನ ಪತ್ನಿ. ಇನ್ನು ಮದ್ಯ ಮಾರಾಟವನ್ನ ನಿಲ್ಲಿಸಲ್ಲ, ಏನ್ ಮಾಡ್ತೀಯಾ ಮಾಡ್ಕೋ ಅಂತ ಹೇಳಿ ಇನ್ನು ಅಧಿಕಾರಿಗಳಿಗೆ ಇಬ್ರು ಕೂಡ ಬೆದರಿಕೆಯನ್ನ ಹಾಕಿರುವಂತದ್ದು. ನಾರಾಯಣಸ್ವಾಮಿ ದಂಪತಿ ಕೂಗಾಡ್ತಾ ಇದ್ದಂತೆ ಅಬಕಾರಿ ಅಧಿಕಾರಿಗಳು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಈಗಾಗಲೇ ಅವರ ಮೇಲೆ 4 ಪ್ರಕರಣ ದಾಖಲಾಗಿದ್ರು ಕೂಡ ಕೇರ್ ಮಾಡದ ನಾರಾಯಣಸ್ವಾಮಿ ಇನ್ನು ರಸ್ತೆ ಬದಿಯಲ್ಲಿಯೇ ರಾಜಾರೋಷವಾಗಿ ಇಬ್ರು ಕೂಡ ಈ ದಂಪತಿಗಳು ರಾಜಾರೋಷವಾಗಿಯೇ ಮದ್ಯವನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಯಾರು ಯಾವಾಗ ಬಂದು ಕೇಳಿದ್ರು ಕೂಡ ಈತನ ಅಂಗಡಿಯಲ್ಲಿ ಮದ್ಯ ಸಿಗುತ್ತೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಆತ ಮದ್ಯವನ್ನ ಯಾವ ರೀತಿಯಾಗಿ ಮಾರಾಟವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ನಮ್ಮೂರಲ್ಲಿ ಏನು ಗೊತ್ತಾ, ಸೂರ್ಯದಲ್ಲಿ ಕಾರ್ಯ ಮಾಡಿ ನಾನೇನೆ ಗೊತ್ತಿರಲಿಲ್ಲ. ನಾನು 40-50 ಕೇಸ್ ಮಾಡ್ತಾ ಇದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಆ ದಂಪತಿಗಳು ಅಧಿಕಾರಿಗಳ ಮೇಲೆಗೆ ಧಮಕಿ ಹಾಕ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೋರಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಜಾರೋಷವಾಗಿ ಆ ದಂಪತಿಗಳು ಮದ್ಯವನ್ನ ನಡು ರಸ್ತೆಯಲ್ಲಿಯೇ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ರಸ್ತೆ ಬದಿ ಚೀಲದಲ್ಲಿ ಮದ್ಯವನ್ನ ತಂದು ಅಲ್ಲಿನ ಜನರಿಗೆ ಕೊಡ್ತಾ ಇದ್ದಾರೆ. ಇನ್ನು ಅಲ್ಲಿನ ಜನರು ಕೂಡ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ಯ ಮಾರಾಟ ತಡೆಗೆ ಅಬಕಾರಿ ಇಲಾಖೆಗೂ ಕೂಡ ಗ್ರಾಮಸ್ಥರು ದೂರನ್ನ ನೀಡಿದ್ರು. ಇನ್ನು ಅಬಕಾರಿ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದು ಹೇಳ್ತಾ ಇದ್ದಂತೆ ಅವರು ಆ ದಂಪತಿಗಳು ಅವರ ಮೇಲಿಗೆ ಧಮಕಿಯನ್ನ ಹಾಕಿರುವಂಥದ್ದು. ಅವರಿಗೆ ಏನೇ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಇನ್ನು ಇವರಿಬ್ಬರ ಮೇಲೆ 4 ಪ್ರಕರಣ ದಾಖಲಾಗಿದ್ರು ಕೂಡ ಕೇರ್ ಮಾಡ್ತಾ ಇಲ್ಲ. ಇನ್ನು ಕೋಲಾರ ಭಾಗದಲ್ಲಿ ಇಲ್ಲ ಅಷ್ಟೇ ಅಲ್ಲದೆ ಇವರ ಅಂಗಡಿ ಮಾತ್ರವಲ್ಲದೆ ಕೋಲಾರ, ಕೆಜಿಎಫ್ ಹಾಗೂ ಹಳ್ಳಿಗಳಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಡಾಬಾಗಳಲ್ಲೂ ಕೂಡ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ರು. ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಘಟನೆ ಕೋಲಾರದಲ್ಲಿ ಸಿಕ್ಕಾಪಟ್ಟೆ ಕೇಳಿ ಬಂದಿತ್ತು. ಈಗ ರಸ್ತೆ ಬದಿಯಲ್ಲಿಯೇ ಈ ದಂಪತಿಗಳು ರಾಜಾರೋಷವಾಗಿ ಮದ್ಯವನ್ನ ಮಾರಾಟ ಮಾಡ್ತಾ ಇರುವಂತದ್ದು.